ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೀವೇ ನೋಡೋರಂತೆ ಮುಂದೆ ಏನಾಗುತ್ತೆ ಅಂತ ಹೇಳಲ್ಲ. ಈಗ ಟ್ವಿಸ್ಟು ಈಗ ನಮ್ಮ ಅಮ್ಮ ಮಾತಾಡಿಸ್ತಿಲ್ಲ, ಬನ್ನಿ ಮಾತಾಡ್ಸೋಣ ಅಮ್ಮನ. ಅಮ್ಮ ಯಾಕಮ್ಮ ಮಾತಾಡಿಸ್ತಿಲ್ಲ? ಏನು ಮಾತಾಡ್ಸೋಣ ಏನಕ್ಕೆ ಅಂದರೆ ಇಂಥ ಸ್ವಪ್ನ ತರೋದು ಗಾಯ್ಸ್ ದುಡ್ಡು ಕೊಟ್ಟಿದ್ದು ಹಾಗೆ ತಂದಿದ್ದೆ ಇದನ್ನು. ಗಾಯ್ಸ್ ಇದು ಅವ್ರು ಮಾರೋದು ಮಾಡಿರೋ ತಪ್ಪು, ಅದಕ್ಕೆ ನನಗೆ ನಾ ಮಾತಾಡಿಸ್ತಿಲ್ಲ. ಮಾರೋದು ಯಾರು ಇಂಥ ಸೊಪ್ಪು ತಂದು ಮಾರಿದ್ರೆ ನಾವು ತಾಂತೀವ, ನೀನು ತಾಂತೀಯ. ಈಗ ಅವ್ರು ಗಾಯ್ಸ್ ಅವ್ರು ಮಾರಿಯೋದಲ್ವಾ ಗಾಯ್ಸ್, ನಾನು ಅದಕ್ಕೆ ನಾನು ಬೈಸ್ಕೊಳಕ್ಕಾಗುತ್ತಾ? ನೀವೇ ನೋಡಿ. ಅವ್ರು ಮಾರಕ್ಕೆ ಬಂದ್ರೆ ಚೆನ್ನಾಗೇ ಸೊಪ್ಪೆ ತಂದಿರ್ತಾರೆ, ನೀನು ಅದನ್ನ ಫ್ರಿಜ್ಜಲ್ಲಿ ಇಡಬೇಕಾ? ಈ ಬಿಸಿಲಲ್ಲಿ ಹಂಗೆ ಇಟ್ಟೋದ್ರೆ ಹಿಂಗೆ ಮಾಡಿಟ್ಟಿರೋದು ಸೊಪ್ಪ. ಗಾಯ್ಸ್ ಅದು ಸೊಪ್ಪು ಆ್ಯಕ್ಚುಲಿ ನಾನೇ ತಾನು ಹಿಸ್ಕೋಕ್ಕಾಗುತ್ತೆ ಸೊಪ್ಪ, ಅಲ್ಲಿ ನನ್ನ ಬೈದ್ರೆ ನಾನೇ ಮಾಡೋದು. ಅವ್ರು ಮಾರಿರೋ ತಪ್ಪು, ಅದಕ್ಕೆ ನಾನೇ ಮಾಡೋಣ. ತಂದಿರೋ ಸೊಪ್ಪನ್ನ ನೀಟಾಗಿ ಸ್ಟೋರ್ ಮಾಡಬೇಕು, ಫ್ರಿಜ್ಜಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದಲ್ವಾ? ಬಿಸಿಲಿಗೆ ನೋಡಿ ಹೆಂಗೆ ಮಾಡಿಟ್ಟಿದ್ಯಾ ಅಂತ. ಗಾಯ್ಸ್ ಅದ ನಾನು ಹಾಕಿ ಕಿಸಿಬಿಟ್ಟು ನಾನು ನನ್ನ ಮೇಲೆ ಬೈಯುತ್ತಲ್ಲ. ಈಗ ಆಯ್ತು, ನಾನು ಏನು ಸೊಪ್ಪ ನೋಡಿ ಹೆಂಗಾಯ್ತಿರೋ ಏನೋ ಒಂದು ಸ್ವಲ್ಪ ಇದಾಯ್ತು, ಅದಕ್ಕೆ ಇದು ಮಾಡಿರೋ. ಈಗ ಏನು ಮಾಡೋಕ್ಕಾಗುತ್ತೆ? ಈಗ ಮಾರೋರು ಯಾರು ಇಂಥ ಸೊಪ್ಪು ತಂದು ಮಾರಲ್ಲ, ಅವ್ರು ಚೆನ್ನಾಗೇ ಇಟ್ಕೊಂಬಂದಿರ್ತಾರೆ. ನೀನು ಸೊಪ್ಪಿನ ವ್ಯಾಪಾರ ಮಾಡು, ನಿನ್ನ ಹತ್ರ ಯಾರು ಇಂಥ ಸೊಪ್ಪು ತಾಂತಾರ ನೋಡು. ಗಾಯ್ಸ್ ನನಗೆ ಹೇಳ್ತಾರೆ, ಯಾಕೆ ನಾನು ಮಾರಕ್ಕಲ್ವಾ? ನಾನು ಮಾಡ್ತೀನಿ. ಹಂಗಾರೆ ಮಾಡ್ತೀಯ ಮಾಡಿ ತೋರಿಸು. ಗಾಯ್ಸ್ ಹಂಗೆ ನಾಳೆ ಬೆಳಿಗ್ಗೆನೇ ಹೋಗ್ತೀನಿ. ಈಗ ಟೈಮ್ ಎಷ್ಟು? ಈಗ ಟೈಮು 7:15 ಗಾಯ್ಸ್. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀನಿ ತಿಪ್ಟೂರು ಮಾರ್ಕೆಟಿಗೆ. ಹೋಗಿ ಮಾರ್ಕೆಟಲ್ಲೇ ಬೆಳಿಗ್ಗೆ ತಗೊಂಡು ನಾನು ಊರೂರು ಮಾಡ್ತೀನಿ ಒಂದಿನ, ನೋಡೋಣ ಏನಾಗುತ್ತೆ. ಟ್ರೈ ಮಾಡ್ತೀನಿ, ಯಾವತ್ತೂ ಮಾಡಿಲ್ಲ, ನಾಳೆ ಫಸ್ಟ್ ಟೈಮ್ ಮಾಡ್ತೀನಿ. ಸೊಪ್ಪಿನ ಸಾರು ಮಾಡಿಟ್ಟಿದ್ದು ಊಟ ಮಾಡ್ದಂಗಲ್ಲ, ಸೊಪ್ಪ ಖರೀದಿ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಆಮೇಲೆ ಮನೆ ತಗೊಂಡ ಸೊಪ್ಪು ಮಾರೋದು. ಅಯ್ಯೋ ಗಾಯ್ಸ್ ಇವತ್ತು ಆಗಲ್ಲ, ಅಂದರೆ ಹೇಳಿದ್ದು ಯಾವತ್ತೂ ಆಗಲ್ಲ ಅಂತ ಹೇಳಿದ್ದು ನಮ್ಮ ಅಮ್ಮ ಹೇಳ್ತಾ ಅರ್ಥ. ನಿಂಗೆ ಆಗಲ್ಲ ಅಂತಲೇ ಹೇಳ್ತೈತೆ. ನಾನು ಬಿಡಲ್ಲ, ನಾಳೆ ಟ್ರೈ ಮಾಡ್ತೀನಿ ಒಂದ್ಸತಿಯ. ನೋಡೋಣ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ ನನಗೂ, ಫಸ್ಟ್ ಟೈಮ್ ಮಾಡೋದ್ರಿಂದ. ನಾಳೆ ನೀವೇ ನೋಡ್ತೀರಾ, ನಿಮಗೂ ತೋರಿಸ್ತೀನಿ ನಾಳೆ. ಅಂದರೆ ಎಲ್ಲ ಮುಗಿಸ್ಬಿಟ್ಟು ನಾಳೆ ಸಾಯಂಕಾಲನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡೋರಂತೆ. ಹೇಳಮ್ಮ ಈಗ ಮಾಡಿ ತೋರಿಸು, ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತಿರಲಿ. ಆಯ್ತು ಈಗ ಗಾಯ್ಸ್ ನಾನು ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ತೀರಿ ಹೆಂಗೆ ಕೊಡ್ತೀವ? ಚಾಲೆಂಜು, ನೀನು ಮಾಡಿ ತೋರಿಸು. ನಿನ್ನ ಫೇವ್ರೆಟ್ ಸೆಂಟ್ ಕೊಡಿಸ್ತೀನಿ ನಾನು. ಗಾಯ್ಸ್ ನನಗೆ ಸೆಂಟ್ ಹೇಳ್ತಾ ಇದ್ದಾರೆ. ಆಯಿತು ಗಾಯ್ಸ್, ನಾಳೆ ಮಾಡೇ ತೀರ್ತೀನಿ. ನಾಳೆ ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನಾಳೆಗೆ ಈ ಕಟ್ ಮಾಡಿಬಿಟ್ಟು ಈಗ ಏನು ಮಾತಾಡೋಲ್ಲ, ನಾಳೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಒಂದು 500 ರೂಪಾಯಿ ಹಾಕ್ಬಿಟ್ಟು ಸೊಪ್ಪು ತಗೊಂಡ್ಬಿಟ್ಟು ನಾನು ನೋಡಿ ಚಾರ್ಜರ್ ಗಾಡಿ ಇದಲ್ಲ ಇದಿದೆ, ಇನ್ನು ಚಾರ್ಜರ್ ಹಾಕಿನಿ. ಈ ಚಾರ್ಜರ್ ಗಾಡಿ ತಗೊಂಬಿಟ್ಟು ಒಂದು 5 ಗಂಟೆಗೆ ಹೋಗ್ಬಿಟ್ಟು ಬೆಳಗ್ಗೆ ತಿಪ್ಟೂರು ಮಾರ್ಕೆಟಿಗೆ ಅಲ್ಲಿ ಸೊಪ್ಪುಗಳು ತಗೊಂಬಿಟ್ಟು ಎಲ್ಲವ್ರಿಗೂ ಮಾರ್ಬಿಟ್ಟು ಎಲ್ಲ ಕ್ಲಿಯರಾಗಿ ಖಾಲಿ ಮಾಡ್ತೀನಿ. ನೀವು ನೋಡೋರಂತೆ ಮಾರೋದಲ್ಲಿ ನೋಡ್ತೀರಿ. ಓಕೆನಾ ಗಾಯ್ಸ್? ಇಲ್ಲಿಗೆ ನಾನು ಏನು ಮಾಡ್ತೀನಿ ಈ ವಿಡಿಯೋವ ನಾಳೆ ಶುರು ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ, ಏನು ಮಾಡ್ತೀನಿ ಅಂತ. ಆಕೆ ಬಾಯ್ ಗಾಯ್ಸ್. ಈಗ ಮನೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಲ್ಲಿ ಮುಂದೆ ಹೋಗ್ತಾ ಇದ್ದೆ, ನಾನು ಬರೀಲಿ ಹೋಗ್ತಾ ಇದ್ದೀನಿ. ನಾನು ಚೀಲ ಹೋಗ್ತಾ ಇದ್ದೀನಿ. ನಾನು ಎಲೆಕ್ಟ್ರಿಕ್ ಸ್ಕೂಟರ್ ಹೋಗ್ತಾ ಇದ್ದೆ, ನಮ್ಮ ಅಮ್ಮ ಪೆಟ್ರೋಲ್ ಗಾಡೀಲಿ ಹೋಗ್ತಾ ಇದ್ದೆ. ಬನ್ನಿ ಗಾಯ್ಸ್ ಹೋಗೋಣ. ಮುಂದೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಅಲ್ಲಿ ಬೆಳಿಗ್ಗೆ ಆದಮೇಲೆ ಪೂರ್ತಿ ಎಲ್ಲರ ಮನೆ ಮುಂದೆ ಹೋಗಿ ಮಾಡೋದು ಈಸಿ ಆಗ್ತದೆ. ತಿಪ್ಟೂರು ಮಾರ್ಕೆಟಲ್ಲಿ ತೋರಿಸ್ತೀನಿ ವಿಡಿಯೋವ. ಗಾಯ್ಸ್ ನೋಡ್ತಿರ್ಬೋದು, ತಿಪ್ಟೂರು ಮಾರ್ಕೆಟ್ ಹತ್ರ ಬಂದಿವಿ. ಈಗ ಅದು ಕಾಣಿಸ್ತಿದ್ದೆಲ್ಲ ಅದೇ ತಿಪ್ಟೂರು ಮಾರ್ಕೆಟು. ಪೂರ್ತಿ ಗಾಡಿಗಳೆಲ್ಲ ನಿಂತ್ಬಿಟ್ಟಾವೆ ಇಲ್ಲಿ. ಬನ್ನಿ ಗಾಯ್ಸ್ ಮುಂದೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಗಾಯ್ಸ್ ನೋಡಿ ಗಾಯ್ಸ್, ತಿಪ್ಟೂರು ಮಾರ್ಕೆಟು ಪೂರ್ತಿ ಸಖತ್ತು ಜನ ಇಲ್ಲೂ ಇದ್ದಾರೆ. ನಮ್ಮ ಅಮ್ಮಲ್ಲಿ ಮುಂದೆ ಹೋಯ್ತಾ ಐತೆ ಸೊಪ್ಪು ತಗೊಳಕ್ಕೆ. ನೋಡ್ಬೋದು ಇಷ್ಟೊಂದು ಜನ ಇದ್ದಾರೆ. ಎಲ್ಲ ಬೆಳಗ್ಗೆ ಮಾರ್ಕೆಟಿಗೆ ಬಂದ್ಬಿಟ್ಟಾರೆ ಗಾಯ್ಸ್.
ಜಾಸ್ತಿ ಜನ ನಾವು ಹುಡುಕಿ ಎಲ್ಲಿ ಕಮ್ಮಿ ರೇಟಿಗೆ ಸೊಪ್ಪು ಸಿಗುತ್ತೆ ಅಲ್ಲಿ ತಗೊಂಡು ಮಾರಿ ಇವತ್ತಿನ ಚಾಲೆಂಜ್ ಕ್ಲಿಯರ್ ಮಾಡಬೇಕು. ಬೆಳಗ್ಗೆ ಎದ್ದು ಬಂದ್ಬಿಟ್ಟಾರೆ ಎಲ್ಲರೂ ಗಾಯ್ಸ್. ಇರ್ಬೋದು ಇನ್ನೂ ಸೂರ್ಯೋದಯ ಆಗಿಲ್ಲ ಗಾಯ್ಸ್. ಹೆವಿ ಜನ ಗಾಯ್ಸ್. ಬನ್ನಿ ಗಾಯ್ಸ್, ಅಲ್ಲಿ ಮುಂದೆ ಹೋಗಿ ಕ್ಲಿಯರ್ ಮಾಡಿಬಿಡೋಣ. ಅದೇನು ಸೊಪ್ಪು ತಾಣೋದು ಎಲ್ಲ ಅಂತ ಕೇಳೋ ಇದು ಮಾಡಬೇಕು. ಟೊಮೊಟೊ ಈ ಕಡೆ ಇದೆ, ಮತ್ತು ತರಕಾರಿ ಇದೆ ಈ ಕಡೆ, ಸೊಪ್ಪು ಈ ಕಡೆನೇ ಸೊಪ್ಪು ಕೂಡ ಇರುತ್ತೆ ಗಾಯ್ಸ್. ನಾವು ತಾಣೋದು ಹೋಗ್ತಿರೋದು ಈಗ ಅಲ್ಲೇ. ಬನ್ನಿ ಗಾಯ್ಸ್ ತಗೋಣ. ಗಾಯ್ಸ್ ಎಲ್ಲ ಇವಿ ರೇಟ್ ಆಗ್ಬಿಟ್ಟೈತೆ. 10 ರೂಪಾಯಿಗೆ 3, 1 7 ರೂಪಾಯಿ 8 ರೂಪಾಯಿ ಬೀಳುತ್ತೆ. ನಮಗೆ ಇಲ್ಲಿ ಏನು ಸಿಗಲ್ಲ ತಾನು ಮಾಡಕ್ಕೆ ಹೋದ್ರೆ. ನೋಡಿ ಹುಡುಕ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ ಗಾಯ್ಸ್, ಹೇಳ್ತಾರೆ ಅಂಕಲ್ ನಂತರ ಅಪ್ಪ ಇದೆ ಅಂತ ಗಾಯ್ಸ್. ಹಂಗೂ ಒಂಚೂರು ಕಮ್ಮಿ ರೇಟಿಗೆ ಮಾಡ್ಕೊಂಡು ತಗೊಂಡು ಗಾಯ್ಸ್. ನಮಗೆ ಇಲ್ಲಿಂದ ತಗೊಂಡೋಗಕ್ಕೆ ಹೆವಿ ರೇಟ್ ಆಗ್ಬಿಟ್ಟೈತೆ ಮಾರೋಕ್ಕೆ. ಇನ್ನು ಅಲ್ಲೋಗಿ ಮಾರೋದು ನೋಡಬೇಕು. ಸೊಪ್ಪು ಅಂತ ಇದ್ದಾರೆ ಗಾಯ್ಸ್. ಎಲ್ಲ ಫುಲ್ ಹೆವಿ ಜನ. ಈಗ ಬೆಳ್ಕರಿತಾ ಐತೆ. ಜಾಸ್ತಿ ಬೆಳ್ಕರಿದಂಗೆ ಜಾಸ್ತಿ ಜನ ಇರೋದಿಲ್ಲ ಗಾಯ್ಸ್, ಎಲ್ಲ ಹೋಗ್ಬಿಡ್ತಾರೆ. ಮಾರ್ಕೆಟ್ ಹಂಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಏನಾಗುತ್ತೆ, ಆಮೇಲೆ ಬೇಸ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ನೋಡ್ತಿರ್ಬೋದು ಎಲ್ಲ ಹೇಗಿದೆ ಅಂತ ಗಾಯ್ಸ್. ನೋಡ್ತಿರ್ಬೋದು ಗಾಯ್ಸ್. ವಿಜಯವಾಣಿ ನ್ಯೂಸ್ ಪೇಪರಿಗೆ ಇವತ್ತಿನ ಚಿತ್ತೂರ್ದು ಮಾರ್ಕೆಟ್ ರೇಟ್ ಏನಿದೆ ಅಂತ ಹಾಕೋದು. ಅದಕ್ಕೆ ಬಂದರೆ ಅವರು ನೋಡ್ಕೊಂಡು ಹೋಗೋಕ್ಕೆ ಗಾಯ್ಸ್. ಯಾರೋ ಕೊತ್ತಂಬರಿ ಅಂತಿದ್ದಾರೆ, ಅದು 20 ರೂಪಾಯಿ ಅಂತ ನೋಡಿ. ಆದರೆ ನಾವು 10 ರೂಪಾಯಿ ಒಂದು ಕಟ್ಟು ಅಂತ ಹೇಳ್ತಿರೋದು. ಅವರೇನೋ ಕೇಳ್ತಾರೆ ಗಾಯ್ಸ್. ಹಂಗಂತ ಕೊಡೋಕ್ಕಾಗುತ್ತಾ? ವ್ಯಾಪಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಮಾಡಬೇಕು. ನೋಡಿ ಗಾಯ್ಸ್ ಅಲ್ಲೇ ಇದ್ದಾರೆ ಗಾಯ್ಸ್. ತಾಣೋರು ಒಂದು ಕತ್ತೆ ತಾಣೋರು ಕಂತೆಯ ಮುಂದೆ ಹೋಗೋಣ. ಕುಡಿ ಗಾಯ್ಸ್ ತಗೊಂಡರೆ 8 ರೂಪಾಯಿ ಎಡಗೊತ್ತು ಕೊಡಿ ಅಂತಿದ್ದಾರೆ. ನಾವು ಕೊಡ್ತಿಲ್ಲ. ನೋಡ್ಬೋದು ಗಾಯ್ಸ್. ಎಲ್ಲ ಮುಂದಕ್ಕೆ ವ್ಯಾಪಾರ ಮಾಡ್ಕೊಂಡು ಬಂದು ಈಗ ಮನೆ ತೆಗೆದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಆಗಿದೆ. ಅದು ಇನ್ನೂ ಮೊದಲೇ ಖಾಲಿ ಆಗಿದೆ, ಇದು ಖಾಲಿ ಆಗಿಲ್ಲ. ಬನ್ನಿ ಹೋಗೋಣ. ಅದಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊಪ್ಪು ಮಾರೋದೀವಿ, ಕಷ್ಟ. ಬನ್ನಿ ಹೋಗೋಣ. ನಮ್ಮ ಅಮ್ಮ ಈಗ ಹೋಯ್ತೆ. ಇಲ್ಲಿಗೆ ಮುಗಿಸೋಣ, ಮುಂದೆ ಹೊಡ್ಸೋಣ ಗಾಯ್ಸ್. ನಮ್ಮ ಅಮ್ಮ ಹೋಯ್ತಾ ಐತೆ. ಈಗ ಡ್ಯೂಟಿಗೆ ಟೈಮ್ ಐತೆ. ಇನ್ನು 7:15 ಟೈಮು. ಈಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗ್ತಾರೆ ಗಾಯ್ಸ್. ಬನ್ನಿ ಗಾಯ್ಸ್. ನಾವೇ ಗಾಯ್ಸ್ ಎಲ್ಲ ಸೊಪ್ಪು ಕ್ಲಿಯರಾಗಿ ಮಾರಿದ್ದಾಯ್ತು ನೋಡಿ. ಒಂದು ಕೊತ್ತಂಬರಿ ಒಂದು 3 ಕಂತೆ, ಆಮೇಲೆ ಒಂದು ದಂಟಿನ ಸೊಪ್ಪು ಒಂದು 4 ಇದೆ. ಕ್ಲಿಯರಾಗಿ ಕಂಪ್ಲೀಟ್ ಆಗಿದೆ. ಮಾರಿದ್ದೆಲ್ಲ ಮುಗಿದಿದೆ. ಈಗ ಮನೆ ಕಡೆಗೆ ಹೋಯ್ತಾ ಇಲ್ಲಿ ಬರ್ತಿದ್ದೆಲ್ಲ ಮುಗಿದ್ಬಿಟ್ಟೆ. ಮಾರೆಲ್ಲ ಜಾಸ್ತಿ ಕ್ಲಿಯರ್ ಆದಂಗೆ ಆಯಿತು. ನೋಡೋಣ, ಇನ್ನೂ ಇದೆ ನಮ್ಮ ಮನೆ ಮುಂದೆ. ಗಂಟೆಯಿಂದ ಎದ್ದು ಸಾಕಷ್ಟು ಕಷ್ಟ. ನೀವು ಯಾರು ಟ್ರೈ ಮಾಡಿದ್ರ ಅಂದರೆ ತಪ್ಪು ಯಾರು ನೋಡ್ಕೊಳ್ಳೋದೆಲ್ಲ ಹೊಚ್ಚ ಅನ್ನೋದು ಯಾರು ಮಾಡಿ. ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಂಡು ನೋಡಿ. ಹರಿಸಮುದ್ರಲ್ಲಿ ಅಂಬಾನಿ ತಾಂಡ್ಯ ವಿಲಾಸ್ ಹಿಂಗೆ ಹೋಗ್ಕೊಂಡು ಬಂದೀನಿ ಗಾಯ್ಸ್. ಎಲ್ಲ ಅಲ್ಲಿಂದ ಸುತ್ತಾಡ್ಕೊಂಡು ಇವತ್ತು ಎಷ್ಟೂರಿಗೆ ಹೋಗಿನಿ ಅಂದರೆ ಚಿತ್ತೂರಿಂದ ಬಂದು ಅಣ್ಣಾಪುರ, ಹಳೆಪಾಳ್ಯ 2, ಮತ್ತು ಮನೆ ತಗ 3, ಮತ್ತು ಇಲ್ಲಿ ಗೆದ್ಲೆಹಳ್ಳಿ 4, ಗೆದ್ಲೆಹಳ್ಳಿ ಹೊಲದಟ್ಟಿ 5. ಇದು ಹರಿಸಮುದ್ರಲ್ಲಿ ಅಂಬಾನಿ ತಾಂಡ್ಯ ಒಂದು 6, ಒಂದು 5 ಆಯ್ತು ಗಾಯ್ಸ್. ಎಲ್ಲ ಸುತ್ತಾಡ್ಕೊಂಡು ಬಂದೀನಿ. ನನಗೂ ಗಾಡಿ ಓಡಿಸೋದು ಇಂಟ್ರೆಸ್ಟಿಂಗ್. ನನಗೆ ಗಾಡಿ ಓಡಿಸೋದು ಜಾಸ್ತಿ ಇಷ್ಟ. ಗಾಡಿ ಓಡಿಸ್ಕೊಂಡೆ ಸಬ್ಗಿ ಮಾಡ್ಕೊಂಡ್ಬಿಟ್ಟು ಹಂಗೆ ಹೋಗಿದ್ದೆ. ಇವತ್ತು ಚೆನ್ನಾಗೈತೆ ಎಲ್ಲ ಹೊತ್ತು ಹೋಗೋದು ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೂ ಮೆಣಸಿನ್ಕಾಯಿ ಎಲ್ಲ ಹಾಕಿ, ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕ್ಬಿಟ್ಟಾರೆ ಚಿಕ್ಕ ಚಿಕ್ಕವಿನ್ನು. ನೋಡ್ತಾ
ಎಲ್ಲ ಒಂದು ರೋಡು ಒಂದು ರೋಡ್ ಮಾಡಿಸಿಲ್ಲ ಏನಿಲ್ಲ. ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮುಂದುವರಿಸ್ತೀನಿ. ಗಾಯ್ಸ್ ಟೋಟಲಿ ಒಟ್ಟು ಎಲ್ಲ ಸೊಪ್ಪನ್ನು ಕ್ಲಿಯರ್ ಮಾಡ್ಕೊಂಡು ಒಂದು 2-3 ಇದ್ದಾವೆ. ಅಷ್ಟು ಬಿಟ್ಟರೆ ಎಲ್ಲ ಕ್ಲಿಯರಾಗಿ ಮಾಡ್ಕೊಂಬಂದಿನಿ ಗಾಯ್ಸ್. ಬನ್ನಿ ಗಾಯ್ಸ್, ನಿಮ್ಮ ಅಮ್ಮ ರಿಯಾಕ್ಷನ್ ಆಗಿರುತ್ತೆ. ಅದು 5 ಬಿಟ್ಟದಕ್ಕೂ ಒಯ್ಯುತ್ತೆ, ಅಂದರೆ ನೀನು ಹಂಗಾಡ್ದೆ ಹಂಗೆ ಹಿಂಗೆ ಅಂತ. ಮನೆ ಹತ್ರಕ್ಕೆ ಬಂದೆ ಸದ್ಯ. ಈಗ ಗಾಯ್ಸ್ ಆಚೆ ಕಡೆ ಹೋಗಿ ಇದು ಮಾಡಿ ಸೊಪ್ಪು ಮಾಡಿ ಬರೋತ್ತಿಗೆ ಸಾಕಾಗೋಯ್ತು. ಬನ್ನಿ ಗಾಯ್ಸ್ ಒಳಗೋಣ. ಗಾಯ್ಸ್ ಈಗ ಗಾಯ್ಸ್ ಮಾರಿ ಪೂರ್ತಿ ಸಾಕಾಗೋಯ್ತು ಗಾಯ್ಸ್. ಒಂದು 5 ಐತೆ. ನಮ್ಮ ಅಮ್ಮ ಶಾಕ್ ಆಗ್ಬಿಟ್ಟಾರೆ ಪೂರ್ತಿ. ನೋಡ್ರಿ ಮಾರಿಲ್ವಾ ಅಂತ ಕ್ಲಿಯರಾಗಿ ಗಾಯ್ಸ್. ನೋಡಿ ಗಾಯ್ಸ್, ಇಷ್ಟೇ ಇನ್ನು ಉಳಿದಿರೋದು. ಇದೊಂದು 3-4 ಇದ್ದಾವೆ. ಅದು ಇದೊಂದು 3 ಇದ್ದಾವೆ ತಂದಿರೋ. ಅದು 4 ತಂದಿರೋದಕ್ಕೂ ಹೆಂಗೆ ಇದು ಮಾಡ್ತಾರೆ ಗಾಯ್ಸ್. ಮತ್ತೆ ಅದನ್ನು ಖಾಲಿ ಮಾಡ್ಕೊಂಬರ್ಬೇಕಂತೀಗ. ಹೆಂಗೆ ಅನ್ನಿಸ್ತು ಈಗ ನಾನು ಟಾಸ್ಕ್ ಎಲ್ಲ ಕ್ಲಿಯರ್ ಮಾಡಿ ಗಾಯ್ಸ್. ಬನ್ನಿ ಗಾಯ್ಸ್ ಕೇಳೋಣ ನಮ್ಮ ಅಮ್ಮನ ಈಗ ಹೆಂಗೆ ಅನ್ನಿಸ್ತು. ನೀನೇನು ಪೂರ್ತಿ ಖಾಲಿನೇ ಮಾಡಿಲ್ಲ, ಇನ್ನೂ ಸೊಪ್ಪಿದ ಬಾತಾಡ ಗಾಯ್ಸ್. ಇನ್ನೊಂದು 4 ಇದ್ದಾವೆ. ಈಗ ಆಯಿತು, ನನಗೆ ಈಗ ಏನೋ ಕೊಡಿಸ್ತು ಅಂದಿದ್ರು. ಈಗ ಕೇಳೋಣ, ಹೇಳಿ. ನೀನು ಅದನ್ನು ಟಾಸ್ಕ್ ಕಂಪ್ಲೀಟೇ ಮಾಡಿಲ್ಲ ನೀನು ಗಾಯ್ಸ್. ಅಷ್ಟು ಮಾಡಿ 5 ಗಂಟೆಗೆ ಎದ್ದೋಗಿ ಕೊಡಿಸ್ಬಿಟ್ಟು ಹಂಗೆ ಹೋಗ್ಬಿಟ್ರು. ನಾನು ಅಲ್ಲೆಲ್ಲ ಮಾರ್ಕೊಂಡು ಒಂದು 5-6 ಊರುಗಳು ಒಂದು ಸುತ್ತಾಡ್ಸ್ಕೊಂಡು ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ. ಅಲ್ಲಿಟ್ಟಿದ್ದೀನಿ ತಗ. ಹಾಂ ಗಾಯ್ಸ್, ಈಗ ನೋಡಿ ಗಾಯ್ಸ್, ಎಲ್ಲಿಕ್ಕೆ ನಾನು ಎತ್ಕೊಂಡ್ಬಿಡ್ತೀನಿ ಅಂತ. ಏನು ಅಂದರೆ ಗಾಯ್ಸ್, ನೀನು ಹೇಳ್ದಂಗೆ ನಾನು ತಂದಿಟ್ಟಿದ್ದೀನಿ. ನೀನು ಗಾಯ್ಸ್ ಅಲ್ಲೇನೋ ಬಿಟ್ಬಿಟ್ಟು ಮತ್ತೆ ತಗೊಂಡ್ಬಿಟ್ಟಾರೆ ಇದನ್ನ. ನೋಡಿ ಗಾಯ್ಸ್, ನೋಡ್ತಿದ್ರೆ ಡೆನ್ವರ್ ಸೆಂಟು ನಮ್ಮ ಫೇವ್ರೇಟ್ ಸೆಂಟು ಗಾಯ್ಸ್. ಹೇಗಿದೆ ಅಂತ ಒಂದ್ಸತಿ ಟ್ರೈ ಮಾಡೋಣ. ಡೆನ್ವರ್ ಸೆಂಟು ನನ್ನ ಫೇವ್ರೇಟ್ ಸೆಂಟ್ ಇದು, ಡೆನ್ವರು. ನೋಡ್ಬೋದು ಗಾಯ್ಸ್ ಎಷ್ಟು ರೂಪಾಯಿ ಅಮೌಂಟು ಗಾಯ್ಸ್. ಕಾಣಿಸ್ತಿದೆಯಾ? ಇದು ಬ್ಲರ್ ಐತೆ. ಒಂದು ನಿಮಿಷ ಗಾಯ್ಸ್, ತಡ್ರಿ ಗಾಯ್ಸ್ ತೋರಿಸ್ತೀನಿ. ಗಾಯ್ಸ್ ಕಾಣಿಸಲ್ಲ ಅಷ್ಟೊಂದು ಕ್ಲಿಯರಾಗೆ. ಒಟ್ಟು 500 ರೂಪಾಯಿ ಗಾಯ್ಸ್ ಈ ಸೆಂಟು ಗಾಯ್ಸ್. ಒಟ್ಟು ಟಾಸ್ಕ್ ಎಲ್ಲ ಕ್ಲಿಯರ್ ಮಾಡೈತೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಅಂದರೆ ಏನು ಟಾಸ್ಕು ಅಂದರೆ ಬರೀ ಕಾಮಿಡಿಲೇ ಇಲ್ಲ ಇದರಲ್ಲಿ, ಒಂದು ಸೀರಿಯಸ್ ಇತ್ತು ಜಾಸ್ತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೇಗಿದ್ದು ಅಂತೇಳಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ರಿ ನೀವು ಒಂದ್ಸತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್. ಗಾಯ್ಸ್ ಹೇಗಿದೆ ನೋಡಿ, ಪೂರ್ತಿ ಡೆನ್ವರು. ಮನೆ ಗಾಯ್ಸ್ ಫುಲ್ ಪರ್ಫ್ಯೂಮ್.